ಅಗ್ರಪೂಜಾ ವ್ಯಾಜಮುಖದಲ್ಲಿ ವಿಗ್ರಹದ ಶಿಶುಪಾಲ ಶಿರ ಗಗನಾಗ್ರದಲ್ಲಿ ಕುಣಿದಾಡಲೆಸೆದನು ವೀರನಾರಾಯಣ. ಅಗ್ರಪೂಜಾ ವ್ಯಾಜ ಮುಖದಲ್ಲಿ ವಿಗ್ರಹದ ಶಿಶುಪಾಲ ಶಿರ ಗಗನಾಗ್ರದಲ್ಲಿ ಕುಣಿದಾಡಲೆಸೆದನು ವೀರನಾರಾಯಣ. ಸಭಾಪರ್ವದ 10ನೆಯ ಸಂಧಿಯಲ್ಲಿ ಅಗ್ರಪೂಜಾ ಸಮಾರಂಭದಲ್ಲಿ ಶಿಶುಪಾಲ ಶಿರ ಗಗನಾಗ್ರದಲ್ಲಿ ಕುಣಿದಾಡಲು ಎಸೆದನು ವೀರನಾರಾಯಣ. ಇಲ್ಲಿ ಕೃಷ್ಣನಿಂದ ವೀರನಾರಾಯಣ ಸ್ವಾಮಿಯಾದ ಶ್ರೀಕೃಷ್ಣನಿಂದ ಶಿಶುಪಾಲನ ಶಿರಚ್ಛೇದವಾಗತ್ತೆ. ಆ ಕಥಾನಕ ಈ ಸಂಧಿಯಲ್ಲಿ ಕುಮಾರವ್ಯಾಸ ಹೇಳ್ತಾನೆ. ಬಹಳ ಸುಂದರವಾದ ಸಂಧಿ. ಈಗಷ್ಟೇ ಸಹದೇವ ಕೃಷ್ಣನಿಗೆ ಭೀಷ್ಮರಿಂದ ಶ್ರೀಕೃಷ್ಣನ ಚರಿತೆಯನ್ನು ಕೇಳಿದಾನೆ ಹಿಂದಿನ ಸಂಧಿಯಲ್ಲಿ. ಆಗಲೇ ಸಭೆಯಲ್ಲಿ ಗದ್ದಲ ಗಲಾಟೆ ಶುರುವಾಗಿದೆ. ಕೆಲವು ರಾಜರಿಗೆ ಕೃಷ್ಣನ ಸಮ್ಮತವಿಲ್ಲ, ಆದರೆ ಅವರು ಯಾರೂ ಮಾತಾಡದಲ್ಲೇ ಸುಮ್ಮನಿದ್ರು. ಶಿಶುಪಾಲ ಒಬ್ಬ ಮಾತ್ರ ಮಾತಾಡ್ದ. ಈಗ ಅವನು ಮಾತಾಡಿದಾಗ ಬೇರೆಯವ್ರಿಗೂ ಸ್ವಲ್ಪ ಬಲ ಬಂತು. ಅವ್ರಿಗೆ ಕಿವಿ ಓಕರಿಸಿದವು. ಅವರ ಕಿವಿಗಳಿಂದ ಈ ರೀತಿಯ ಗಿಜಿ ಗಿಜಿ ಗುಜು ಗುಜುವನ್ನೆಲ್ಲ ಕೇಳಿ ಕಿವಿಗಳು ಕುಡಿದು ತೇಗಿದವು ಅಂತ ಹೇಳ್ತಾನೆ ಕುಮಾರವ್ಯಾಸ ಬಹಳ ಸೊಗಸಾಗಿ. ಆಗ ಧರ್ಮರಾಯನಿಗೆ ಯೋಚನೆ ಶುರುವಾಗತ್ತೆ. ಇಷ್ಟು ಚೆನ್ನಾಗಿ ಮಾಡಿದಂತಹ ಈ ರಾಜಸೂಯ ಯಾಗ ಎಲ್ಲ ಮುಗಿಯುವ ಸಮಯದಲ್ಲಿ ಹೀಗಾಗೋಯ್ತಲ್ಲ, ಎಲ್ಲ ಗದ್ದಲ ಉಂಟಾಗೋಯ್ತು, ಇನ್ನೇನು ಯುದ್ಧ ಶುರುವಾಗೋ ಹಾಗಿದೆ. ಕೆಲವು ರಾಜರು ಶಿಶುಪಾಲನ ಕಡೆಗೆ ಇರೋರೆಲ್ಲ ಈಗ ಯುದ್ಧಕ್ಕೆ ಇಳಿಯೋ ಮಟ್ಟಕ್ಕೆ ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳಿದಾಗ ಭೀಷ್ಮರು ಅವನಿಗೆ ಸಮಾಧಾನ ಮಾಡ್ತಾರೆ. ಅಂಜದಿರು, ಭಯಬೇಡ. ನರರಿಗೆ ನಂಜು ಪಥ್ಯವೇ? ನರರಿಗೆ ಮನುಷ್ಯರಿಗೆ ಏನಾರು ವಿಷ ಪಥ್ಯವೇ? ಗಿಳಿಯ ಮರಿಗಳು ಮಂಜರನ ಮೇಲ್ವಾಯ್ದು ಬದುಕುವವೆ. ಗಿಳಿ ಮರಿಗಳೇನಾರು ಬೆಕ್ಕಿನ ಮೇಲೆ ಹಾರಿ ಬದುಕೋಕ್ಕಾಗತ್ತೆಯೇ? ಮಂಜು ಮಧ್ಯಾಹ್ನದ ದಿನೇಶನ ನೆಂಜಲಿಸುವುದೇ? ಕ್ಷಣಿಕ ಕಾಲದಲ್ಲಿ ಕರ್ಗೋಗುವಂತಹ ಮಂಜು ಏನಾದರೂ ಮಠ ಮಧ್ಯಾಹ್ನದ ಸೂರ್ಯನನ್ನು ಎಂಜಲು ಮಾಡೋದಕ್ಕೆ ಸಾಧ್ಯವೇ ಅಂತ ಭೀಷ್ಮರು, ಶ್ರೀಕೃಷ್ಣ ಪರಮಾತ್ಮ ಎಲ್ಲಿ, ಇವರೆಲ್ಲ ಎಲ್ಲಿ? ಇವರೆಲ್ಲ ಒಂದು ಕ್ಷಣದಲ್ಲಿ ಹೋಗುವಂತಹ ಮಂಜು, ಅಥವಾ ಸಿಂಹದ ಮರಿಯ ಮುಂದೆ ಇರುವಂತಹ ಇವರು ಗಿಳಿಮರಿಗಳು ಅಷ್ಟೇ. ಅದರಿಂದ ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಅಂಜಬೇಡ ಅಂತ ಭೀಷ್ಮರು ಯುಧಿಷ್ಠಿರನಿಗೆ ಧೈರ್ಯವನ್ನು ಹೇಳ್ತಾರೆ. ಮತ್ತು ಶ್ರೀಕೃಷ್ಣ ಶಿಶುಪಾಲ ನಾಯನು ತೆಗೆದು ಕಟ್ಟುವನು ಅಸುರಮರ್ದನನು. ಶಿಶುಪಾಲ ನಾಯಿ, ಅವನು ಹೀಗೆ ಬೊಗಳ್ತಾ ಇದ್ದಾನೆ, ಕೆಟ್ಟ ಮಾತುಗಳಲ್ಲಿ ಬೊಗಳ್ತಿರೋದ್ರಿಂದ ಶಿಶುಪಾಲ ನಾಯಿಯನ್ನು ಶ್ರೀಕೃಷ್ಣ ಕಟ್ಟಾಕ್ಬಿಡ್ತಾನೆ, ಅವನ್ನ ಹೆದರಬೇಡ ಅಂತ ಭೀಷ್ಮರು ಹೇಳ್ತಾರೆ. ಆಗ ಸಿಟ್ಟುಗೊಂಡ ಚೇದಿಯ ಮಹಾರಾಜ ಶಿಶುಪಾಲ ಭೀಷ್ಮರನ್ನ ಎಲೆ ನಪುಂಸಕ ಅಂತ ಜರೆದು, ಓಹೋ, ನೀನು ಕೃಷ್ಣನನ್ನು ಇಷ್ಟೆಲ್ಲ ಹೊಗಳ್ತಾ ಇದೆಯಾ? ಅವನು ಏನು ಮಹಾ ಮಾಡಿದಾನೆ? ಅವನು ಮೊಲೆಗೊಟ್ಟೋಳ್ನ ಅಂದರೆ ಪೂತನಿಯನ್ನು ಕೊಂದ, ಅಷ್ಟೇ ಒಂದು ಹೆಂಗಸನ್ನು ಕೊಂದಿದ್ದಾನವನು. ಇನ್ನು ಯಾವುದೋ ಪಕ್ಷಿಯನ್ನು ಕೊಂದಿದ್ದಾನೆ, ಇನ್ಯಾರೋ ಬೇಡದೇ ಇರೋ ರಾಕ್ಷಸರನ್ನು ಇವ್ರನ್ನ ಸಣ್ಣ ಪುಟ್ಟವ್ರನ್ನೆಲ್ಲ ಕೊಂದಿದ್ದಾನೆ. ಕೃಷ್ಣನಪ್ಪ ಏನು ನೀವು ಹೊಗಳ್ತಾ ಇರೋದು? ಒಂದು ಹಕ್ಕಿಯನ್ನು, ಜಿಂಕೆಯನ್ನು ಅವನು ತರದನಂತೆ, ಇನ್ನೇನೋ ಒಂದು ಸಣ್ಣ ಅವನ ಶೌರ್ಯವನ್ನು, ಒಂದು ಹೆಬ್ಬಾವಿನ ಹೊಟ್ಟೆಯನ್ನು ಅಂದರೆ ಕಾಳಿಂಗ ಮರ್ದನವನ್ನು ಮಾಡಿದ್ದನ್ನು ಇವನು ಏನೋ ಒಂದು ಹೆಬ್ಬಾವು, ಒಂದು ಹಾವನನ್ನು ಸಂಹಾರ ಮಾಡಿದಂತೆ. ಇದೇನು ಮಹಾ, ನೀವು ಹೋಗಿ ಇವನ್ನ ಹೊಗಳ್ತಾ ಇದ್ದೀರಲ್ಲ ಅಂತ ಭೀಷ್ಮರನ್ನು ಅಲ್ಲಿರೋರ್ನೆಲ್ಲ ಜರಿತಾನೆ ಶಿಶುಪಾಲ. ಮತ್ತು ಶಿಶುಪಾಲನಿಗೆ ಜರಾಸಂಧನ ಬಗ್ಗೆ ಬಹಳ ಒಲವಿರುತ್ತೆ. ಅವರಿಬ್ಬರು ಬಹಳ ಹತ್ತಿರದವರು. ಹಾಗಾಗಿ ಇವನು ಈ ದಿಗ್ವಿಜಯ ಯಾತ್ರೆಯಲ್ಲೂ ಸಹ ಭೀಮಾರ್ಜುನರೊಡನೆ ಶ್ರೀಕೃಷ್ಣ ಹೋಗ್ಬಿಟ್ಟು ಮಗಧ ದೇಶಕ್ಕೆ ಹಿಂಬಾಗಿಲಿನಿಂದ ಹೋಗಿ ಅಲ್ಲಿ ಪ್ರವೇಶ ಮಾಡಿ ಅಲ್ಲಿ ಅವ್ರದ್ದು ಜೊತೆ ಯುದ್ಧ ಮಾಡಿ ಜರಾಸಂಧನನ್ನು ಮೋಸದಿಂದ ಸೋಲಿಸಿ ಎಲ್ಲ ಮಾಡಿದ್ದಕ್ಕೆಲ್ಲ ಇವನು ಶಿಶುಪಾಲ ಕೆಟ್ಟದಾಗಿ ಮಾತಾಡ್ತಾನೆ. ಇದೇನು ಮಹಾ, ನೀವು ಮಾಡಿದ್ದೆಲ್ಲ ಮೋಸ, ಇದು ಅಧರ್ಮ, ಹೀಗೆಲ್ಲ ಸಾಯಿಸಿದ್ದೀರಾ ಜರಾಸಂಧನನ್ನು ಅಂತ. ಅದನ್ನು ಕೇಳಿ ಅಲ್ಲಿದ್ದ ಭೀಮನ ರೋಷ ಉಕ್ಕೇರ್ತಂತೆ. ಎಷ್ಟು ಅಂದರೆ ಕವಿ ಹೇಳ್ತಾನೆ, ಅಲ್ಲಿ ಭೀಮನ ಕಣ್ಣುಗಳಲ್ಲಿ ಬೆಂಕಿಯೇ ಸುರಿತಾ ಇತ್ತೇನೋ, ಬೆಂಕಿ ಸುರಿಸ್ತಾ ಇದ್ದ ಅನ್ನೋ ಹಾಗೆ ಕಾಣಿಸ್ತಿತ್ತು. ಅಲ್ಲಿ ಬರ್ತಿದ್ದಂತಹ ಕಪ್ಪು ಹೊಗೆಯಿಂದ ಭೀಮನ ಕೊರಳಲ್ಲಿದ್ದಂತಹ ಆ ಮುತ್ತಿನ ಮಾಲೆ ಕಪ್ಪಾಗಿ ಮಸುಕಾಗೋಯ್ತೇನೋ ಅಂತ ಕವಿ ಬಹಳ ಸುಂದರವಾಗಿ ಉತ್ಪ್ರೇಕ್ಷೆ ಮಾಡ್ತಾನೆ. ಭೀಮನಿಗೆ ಇನ್ನೂ ಸಿಟ್ಟೇರಿ ಅವನು ಖಡ್ಗವನ್ನು ಸೆಳೆದು ಯುದ್ಧಕ್ಕೆ ನಿಂತೇ ಬಿಡ್ತಾನೆ. ಆಗ ಭೀಷ್ಮರು ಅವನಿಗೆ ಸಮಾಧಾನ ಹೇಳ್ತಾರೆ.
ಅಲ್ಲಪ್ಪ, ಎಲ್ಲ ರಾಜರನ್ನೂ ನೀವೇ ಆಹ್ವಾನ ಮಾಡಿ ಇಲ್ಲಿ ಕರೆಸಿ, ಭೂಮಿಯ ಉದ್ದಗಲಕ್ಕೂ ಇರುವ ರಾಜರನ್ನು, ಋಷಿಗಳನ್ನು ಎಲ್ಲರನ್ನೂ ಕರೆಸಿ ಇಲ್ಲಿ ನೀವು ರಾಜಸೂಯ ಮಾಡಿ ಈಗ ಇಲ್ಲಿ ಹೀಗೆ ಮಾಡಿದ್ರೆ ಇದು ಅಶ್ರೇಯಸ್ಕರ ಅಲ್ವೇ, ಬೇಡ ಅಂತ ಅವನಿಗೆ ಸಮಾಧಾನ ಮಾಡ್ತಾರೆ ಭೀಷ್ಮರು. ಆಗ ಅವರು ಶಿಶುಪಾಲನ ನಿಜವಾದ ಚರಿತ್ರೆಯನ್ನು ಹೇಳ್ತಾರೆ. ಇವನೇ ಒಂದು ಜನ್ಮದಲ್ಲಿ ಹಿರಣ್ಯಾಕ್ಷ, ಮತ್ತೊಂದು ಜನ್ಮದಲ್ಲಿ ರಾವಣನಾಗಿ ಹುಟ್ಟಿದವನು, ಈ ಜನ್ಮದಲ್ಲಿ ಶಿಶುಪಾಲನಾಗಿ ಇವನು ಜನ್ಮ ತಳೆದಿದ್ದಾನೆ. ಇವನಿಗೆ ಹೀಗೆ ಪ್ರತಿಯೊಂದು ಅವತಾರದಲ್ಲೂ ಇವನಿಗೆ ಶ್ರೀಹರಿಯಿಂದಲೇ ಇವನಿಗೆ ಮರಣ ಉಂಟಾಗಬೇಕು. ಹಾಗಾಗಿ ಇಲ್ಲಿ ಶ್ರೀಕೃಷ್ಣನೇ ಇವನ ಸಂಹಾರವನ್ನು ಮಾಡ್ತಾನೆ. ಕೇಳು, ಇವನು ಹುಟ್ಟಿದಾಗ ಇವನ ಹಣೆಯಲ್ಲಿ ಇನ್ನೊಂದು ಕಣ್ಣಿತ್ತು. ಇವನಿಗೆ 4 ವಿಕಾರವಾದ 4 ಕೈಗಳು, ಒಂದು ವಿಕಾರವಾದ ರೂಪವನ್ನು ಈ ಶಿಶುಪಾಲ ಶಿಶುವಾಗಿದ್ದಾಗ ಹೊಂದಿದ್ದ. ಆಗ ಅವನ ತಾಯಿ ವಸುದೇವನ ತಂಗಿ ಶ್ರುತಶ್ರವೆ, ಅವಳಿಗೆ ಒಂದು ಅಶರೀರವಾಣಿ ಹೇಳುತ್ತೆ, ಯಾರ ತೊಡೆಯಲ್ಲಿ ಈ ಮಗುವನ್ನು ಇಟ್ಟರೆ ಈ ವಿಕಾರವಾದ ರೂಪವು ಹೊರಟು ಹೋಗುತ್ತದೆಯೋ ಅವರಿಂದಲೇ ಇವನ ಸಂಹಾರ ಅಂತ. ಅದು ಶ್ರೀಕೃಷ್ಣನ ತೊಡೆಯಲ್ಲಿ ಇಟ್ಟಾಗ ಆಯಿತು. ಹಾಗಾಗಿ ಆಗ ಶಿಶುಪಾಲನ ತಾಯಿ ಶ್ರೀಕೃಷ್ಣನಲ್ಲಿ ನನ್ನ ಮಗನನ್ನು ನೀನೇ ರಕ್ಷಿಸಬೇಕು ಅಂತ ಕೇಳಿದಾಗ ಶ್ರೀಕೃಷ್ಣ ಅದಕ್ಕೆ, ಅತ್ತೆ, ನಾನು ಇವನ 100 ತಪ್ಪುಗಳನ್ನು 100 ಅಪರಾಧಗಳನ್ನು ನಾನು ಮನ್ನಿಸ್ತೀನಿ, ಆದರೆ ಅದಾದ ಮೇಲೆ ಇವನ ಹಣೆ ಬರಹವನ್ನು ಯಾರೂ ತಡೆಯೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅಭಯವನ್ನು ಕೊಟ್ಟಿರ್ತಾನೆ. ಅದನ್ನು ಕೇಳಿದ ಶಿಶುಪಾಲ ಅಟ್ಟಹಾಸವನ್ನು ಮಾಡಿ, ಈ ಗೋಪಾಲಕ ನನ್ನನ್ನು ಸಂಹಾರ ಮಾಡ್ತಾನ, ಇದು ಎಲ್ಲಾದರೂ ಸಾಧ್ಯವೇ ಅಂತ ಅವನು ಆರ್ಭಟವನ್ನು ಮಾಡ್ತಾನೆ. ಅವನ ಹಠಾಟೋಪ ಮುಗಿಯೋದೇ ಇಲ್ಲ. ಅವನು ಇನ್ನೂ ಮತ್ತೆ ಎಲ್ಲರನ್ನೂ ಜರಿತಾನೆ. ಭೀಷ್ಮನ ಮದುವೆಯಾಗಲು ಹೋದ ಕತೆ, ಮತ್ತು ಮಿಕ್ಕಿದ ಈ ಪಾಂಡವರ ಕಥೆಗಳು, ಮಿಕ್ಕ ರಾಜರನ್ನೆಲ್ಲ ಅವಹೇಳನ ಮಾಡೋದು, ಎಲ್ಲವನ್ನೂ ಮಾಡಿ ಎಲ್ಲರ ಮುಖದಲ್ಲೂ ಸಿಟ್ಟು ಬರೋ ಹಾಗೆ, ಎಲ್ಲರಲ್ಲೂ ದ್ವೇಷ ಹುಟ್ಟೋ ಹಾಗೆ ಶಿಶುಪಾಲ ಹಳೆಯದನ್ನೆಲ್ಲ ಕೆದಕಿ ಬರೀ ಕೆಟ್ಟದ್ದನ್ನೆಲ್ಲ ಹೇಳ್ತಾನೆ. ಆಗ ಸಭೆಯಲ್ಲೆಲ್ಲ ಕೋಲಾಹಲ ಉಂಟಾದಾಗ ಶ್ರೀಕೃಷ್ಣ ನಗುತ್ತಾ, ಯಾರೂ ಹೆದರಬೇಡಿ, ನಾನಿದ್ದೀನಿ ಅಂತ ಹೇಳಿ ಅವನು ಸಿಂಹಾಸನದಿಂದ ಕೆಳಗಿಳಿದು ಬರ್ತಾನೆ. ಅವನು ಎಲ್ಲರಿಗೂ ಸಮಾಧಾನವನ್ನು ಹೇಳಿ, ಈ ಶಿಶುಪಾಲನನ್ನು ನಾನೇ ಸಂಹಾರ ಮಾಡಬೇಕು, ಇದು ನನ್ನಿಂದಲೇ ಆಗಬೇಕು ಅಂತ ಹೇಳಿ ಅವನು ಶಿಶುಪಾಲನೊಡನೆ ಒಂದು ಘೋರವಾದ ಯುದ್ಧ ಆಗತ್ತೆ ಅಂತ ಹೇಳ್ತಾನೆ. ಇದರಿಂದ ಹೆದರಿದ ಧರ್ಮಜನಿಗೆ ನಾರದರು ಸಮಾಧಾನ ಹೇಳ್ತಾರೆ, ಏನೂ ಭಯಪಡಬೇಡ ಯುಧಿಷ್ಠಿರ, ಇವನ ಸಂಹಾರ ಶ್ರೀಕೃಷ್ಣನಿಂದಲೇ ಆಗತ್ತೆ ಅಂತ. ಹಾಗಾಗಿ ಒಂದು ಘೋರವಾದ ಯುದ್ಧವೇ ಶುರುವಾಗತ್ತೆ ಶಿಶುಪಾಲನಿಗೂ ಶ್ರೀಕೃಷ್ಣನಿಗೂ. ಬಹಳ ಕಾಲ ಯುದ್ಧದ ನಂತರ ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನು ಹಿಡಿದು, ನಿನ್ನ 100 ಅಪರಾಧಗಳನ್ನು ನಾನು ಮನ್ನಿಸಿದ್ದೇನೆ, ಈಗ ನಿನ್ನ ಅವಧಿ ಮುಗಿಯಿತು, ನಿನ್ನ ತಾಯಿಗೆ ನಾನು ಕೊಟ್ಟಿರೋ ಮಾತು ಅದನ್ನು ನಾನು ನಡೆಸ್ಕೊಟ್ಟಿದ್ದೀನಿ, ಈಗ ನಿನ್ನನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ, ಈ ನನ್ನ ದಿವ್ಯಾಸ್ತ್ರವಾದ ಸುದರ್ಶನ ಚಕ್ರದಿಂದಲೇ ನಿನ್ನ ಶಿರಚ್ಛೇದವಾಗಲಿ ಅಂತ ತನ್ನ ಸುದರ್ಶನ ಚಕ್ರವನ್ನು ಕಳಿಸಿ ಅವನ ಶಿರವು ನಭೋಮಂಡಲದಿಂದ ಗರಗರನೆ ತಿರುಗಿ ಕೃಷ್ಣನ ಚರಣ ಕಮಲಗಳಲ್ಲೇ ಬಂದು ಅದು ಬಿದ್ದು ಹೋಗುತ್ತೆ. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯ ಭಕ್ತಿಭಾವದಿಂದ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ಆಗ ಸ್ವಯಂ ಶಿಶುಪಾಲನ ಮಕ್ಕಳೇ ಬಂದು ಶ್ರೀಕೃಷ್ಣನ ಪಾದಗಳಲ್ಲಿ ಎರಗಿ ಅವನ ಆಶ್ರಯವನ್ನು ಬೇಡ್ತಾರೆ. ಶ್ರೀಕೃಷ್ಣ ಅವರನ್ನು ಸಂತೈಸಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಚೇದಿ ರಾಜ್ಯದ ಅಧಿಪತಿಯಾಗಿ ಅವರನ್ನು ಅಲ್ಲಿಯೇ ಪಟ್ಟಕ್ಕೆ ಕಟ್ಟುತ್ತಾನೆ. ಇದಾದ ನಂತರ ಧರ್ಮರಾಯ ಮತ್ತೆ ಕೃಷ್ಣನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಅವನಿಗೆ ವಿಧಿವತ್ತಾಗಿ ಅಗ್ರಪೂಜೆಯನ್ನು ಮಾಡಿ ಸಂಪೂರ್ಣಗೊಳಿಸುತ್ತಾನೆ. ವೇದವ್ಯಾಸರ ಮಂತ್ರಘೋಷ, ಋಷಿಮುನಿಗಳ ಆಶೀರ್ವಾದ, ಸ್ತುತಿಪಠನ ಮಂತ್ರಗಳಿಂದ ರಾಜಸೂಯಯಾಗ ಸಂಪನ್ನವಾಗತ್ತೆ. ಇಲ್ಲಿಗೆ ಈ ಸಂಧಿ ಮುಕ್ತಾಯವಾಗುತ್ತೆ. ರಾಜಸೂಯ ಕ್ರತು ಸಮಾಪ್ತಿಯೊಳು ಆ ಜನಾರ್ದನ ಮುಖ್ಯರನು ಯಮರಾಜಸುತ ಕಳುಹಿದನು. ಹೊಕ್ಕರು ತಮ್ಮ ನಗರಿಗಳ ರಾಜಸೂಯ ಕ್ರತು ಸಮಾಪ್ತಿಯೊಳು ಆ ಜನಾರ್ದನ ಮುಖ್ಯರನು ಯಮರಾಜಸುತ ಕಳುಹಿದನು. ಹೊಕ್ಕರು
ತಮ್ಮ ನಗರಿಗಳ ರಾಜಸೂಯ ಯಾಗ ಮುಗಿದಿದೆ. ಕೃಷ್ಣ ಮತ್ತು ಬಂದ ಎಲ್ಲ ರಾಜರನ್ನು, ದಾಯಾದಿಗಳನ್ನು, ಸ್ನೇಹಿತರನ್ನು ಧರ್ಮರಾಯ ಅವರವರ ಊರುಗಳಿಗೆ ಬಹಳ ಪ್ರೀತಿಪೂರ್ವಕವಾಗಿ ಬೀಳ್ಕೊಟ್ಟಿದ್ದಾನೆ. ಅವರುಗಳು ಕೂಡ ತಮ್ಮ ತಮ್ಮ ನಿವಾಸಗಳನ್ನು ಸೇರಿಕೊಂಡಿದ್ದಾರೆ ಅನ್ನೋದು ಈ ಸೂಚನಾ ಪದ್ಯದ ಅನುವಾದ. ಈ ಸಂಧಿಯ ಕಥಾಭಾಗ ಸಂಕ್ಷಿಪ್ತವಾಗಿ ಹೀಗಿದೆ. ಧರ್ಮರಾಯ ರಾಜಸೂಯ ಯೋಗವನ್ನು ಯಾದವ ಶಿರೋಮಣಿ ಕೃಷ್ಣನ ಮೇಲ್ವಿಚಾರಣೆಯಲ್ಲಿ ಅವನ ಅನುಗ್ರಹದಿಂದ ಬಹಳ ವಿಜೃಂಭಣೆಯಿಂದ ಬಹಳ ಸುಲಭವಾಗಿ ಪೂರ್ತಿ ಮಾಡಿಬಿಟ್ಟಿದ್ದಾನೆ. ಬಂದಂಥ ಅಸಂಖ್ಯಾತರ ಜನರನ್ನು, ರಾಜರುಗಳನ್ನು ಮೃಷ್ಟಾನ್ನ ಭೋಜನಗಳಿಂದ ಸಂತೋಷಪಡಿಸಿದ್ದಾನೆ. ಸಾವಿರಾರು ಮುನಿವರಿಯರು ವೇದ ಪಾರಾಯಣವನ್ನು ಮಾಡಿ ಯಾಗಾದಿಗಳನ್ನು ಯಾವುದಕ್ಕೂ ಚ್ಯುತಿ ಬರದಂತೆ ನಿರ್ವಹಿಸಿಕೊಟ್ಬಿಟ್ಟಿದ್ದಾರೆ. ಮಂಗಳ ಸ್ನಾನವನ್ನು ಮಾಡಿಕೊಂಡು ಧರ್ಮರಾಯ ಮುನಿಶ್ರೇಷ್ಠರಿಗೆ ವಂದಿಸಿ ಸಕಲ ಮರ್ಯಾದೆಗಳೊಂದಿಗೆ ಉಡುಗೊರೆ ಸಹಿತ ಅವರನ್ನೆಲ್ಲ ತೃಪ್ತಿಪಡಿಸಿದ್ದಾನೆ. ಬಂದ ಎಲ್ಲ ರಾಜರುಗಳಿಗೂ ಕೂಡ ಅವರವರ ಯೋಗ್ಯತೆ, ತೇಜಸ್ಸು, ಗೌರವಗಳಿಗೆ ಸರಿ ಅನ್ನೋಂಗೆ ಆನೆಗಳು, ರಥ, ಕುದುರೆಗಳು, ವಜ್ರ ವೈಢೂರ್ಯಗಳಿಂದ ತುಂಬಿದ ಆಭರಣಗಳನ್ನು ಎಲ್ಲವನ್ನೂ ಯಥೇಚ್ಛವಾಗಿ ಕೊಟ್ಟು ತೃಪ್ತಿಪಡಿಸಿಬಿಟ್ಟಿದ್ದಾನೆ. ಎಲ್ಲರೂ ಅವನನ್ನು ಇಂದ್ರನ ವೈಭವಕ್ಕೆ ಏನಪ್ಪ ಕಮ್ಮಿ, ಅದೇ ವೈಭವವನ್ನು ಕಾಪಾಡ್ತಿದೆಯಾ ಅಂತ ಹೇಳಿ ಅವನನ್ನು ಕೊಂಡಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಮದುವೆ ಮುಂಜಿ ಅಂತ ಕಲ್ಯಾಣ ಕಾರಣಗಳು ಬೇಕಾಷ್ಟು ಜನ ಬಂದಿರ್ತಾರೆ ನಮ್ಮ ನೆಂಟರಿಷ್ಟರು. ಅವ್ರುಗಳಲ್ಲಿ ನಮಗೆ ತುಂಬ ಹತ್ತಿರವಾದವರು ಸ್ವಲ್ಪ ದಿವಸ ಇದ್ದು ಕಡೆಗಾಗಿ ಹೋಗ್ತಾರೆ, ಮುಗಿದ ತಕ್ಷಣ ಹೊರಟ್ಬಿಡಲ್ಲ ನಮ್ಮನ್ನೆಲ್ಲ ಬಿಟ್ಟು. ಇಲ್ಲೂ ಹಾಗೆ ಪಾಂಡವರ ಪಕ್ಷಪಾತಿ, ಪಾಂಡವರೇ ನನ್ನ ಜೀವ ಅನ್ನೋಂಥ ಜಗದೋದ್ಧಾರಕ ಕೃಷ್ಣ ಎಲ್ಲ ಹೋದ ಮೇಲೂ 2 ದಿವಸ ಇದ್ದು ಆಮೇಲೆ ಅವರಿಂದ ಬೀಳ್ಕೊಂಡು ದ್ವಾರಕೆಗೆ ಹೊರಟಿದ್ದಾನೆ. ಇಲ್ಲೂ ಅಷ್ಟೇ ಕುಮಾರವ್ಯಾಸ ಅವನು ಸ್ವಲ್ಪ ಕೃಷ್ಣನ ಮೇಲಿನ ಪ್ರೀತಿ, ಅವನ ಗೌರವ, ಅವನಿಗಿರುವಂಥ ಭಕ್ತಿಯನ್ನು ಅವನು ಸ್ವಲ್ಪ ಕುಚೋದ್ಯದ ಮೂಲಕ ಇಲ್ಲಿ ತೋರಿಸಿಯಾನೆ ನೋಡಿ. ಹೊರಡೋಕ್ಕಿಂತ ಮೊದಲು ಒಂದು ಸರಿ ಕೇಳ್ದ ಧರ್ಮರಾಜನ, ಏನಪ್ಪ ಧರ್ಮರಾಜ, ಎಲ್ಲ ಸರಿಯಾಗಿ ಆಯ್ತಾ? ನಿಮ್ಮ ತಂದೆಗೆ ಇಂದ್ರನ ಆಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ಒಂದು ಅವಕಾಶ ಸಿಗ್ತಾ, ಏನು ಪರವಾಗಿಲ್ವಾ ಅಂತ ಕೇಳ್ದ. ಇರಲಿ ಅಂತ ಸುಮ್ಮನೆ ಕೇಳಿಯಾನೆ. ಗೊತ್ತು ಚೆನ್ನಾಗಿ ನಡೆಸ್ಕೊಟ್ಟಿಯಾನೆ, ರಾಜಸೂಯ ಯಾಗ ಪೂರ್ತಿ ಆಗಿದೆ ಅಂತ ಗೊತ್ತು, ಎಲ್ಲರೂ ಬಹಳ ಸಂತೃಪ್ತರಾಗಿದ್ದಾರೆ ಅಂತ ಗೊತ್ತು, ಪಾಂಡುವಿಗೆ ಇಂದ್ರ ಆಸ್ಥಾನದಲ್ಲಿ ಜಾಗ ಸಿಕ್ಕಿದೆ ಅಂತಲೂ ಗೊತ್ತು. ಸುಮ್ಮನೆ ಒಂದ್ಸಲಿ ಹೇಳಲಿ ಅಂತ ಧರ್ಮರಾಯನ ಕೈಯಲ್ಲಿ ಕುಮಾರವ್ಯಾಸ ಕೃಷ್ಣನ ಗುಣಗಾನವನ್ನು ಮಾಡಿಸ್ತಾನೆ. ಇಲ್ಲಿ ಹೇಳ್ತಾನೆ, ಕೃಷ್ಣ ಏನೋ ಹೇಳ್ತಿದ್ಯಾ ನೀನು ನಿಂತ್ಕೊಂಡು ಈ ಕೆಲಸ ಮಾಡಿಸಿರ್ಬೇಕಾದ್ರೆ ನನ್ನ ತಂದೆಗೆ ಇಂದ್ರನ ಆಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ಯೋಗ್ಯತೆ ಸಿಗಲ್ಲ ಅಂದ್ರೇನು? ರೂವಾರಿ ಯಾರು ಈ ರಾಜಸೂಯ ಯಾಗಕ್ಕೆ? ಏನು ಅಂತ ಕೇಳ್ತೀಯ ನೀನು ಅಂತ ಸುಮ್ಮನೆ ಹೇಳ್ತಾನೆ. ಇಲ್ಲ ಏನು ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಕೇಳಿದೆ ಅಷ್ಟೇ ಅಂದ್ಬಿಟ್ಟು ಅಲ್ಲಿಂದ ನಗುತ್ತಾ ಕೃಷ್ಣ ಅವ್ರನ್ನೆಲ್ಲ ಬೀಳ್ಕೊಂಡು ಹೊರಟಿಯಾನೆ. ಧರ್ಮರಾಜ ಎಲ್ಲರಿಗೂ ಬಹಳ ದುಃಖ, ಅಳ್ತಾ ಇದ್ದಾರಂತೆ ಕೃಷ್ಣನನ್ನು ಬಿಟ್ಬಿಡೋದಕ್ಕೆ. ಸ್ವಲ್ಪ ದೂರ ಹೋಗಿ ಬಿಟ್ಟು ಬಂದರು. ಅವಾಗ ಹೇಳ್ದೆ, ಯಾಕಪ್ಪ ಅಳ್ತೀರಾ, ನೀವು ಯಾವಾಗ ಕೇಳ್ರೋ ಬರ್ತೀನಿ, ನನಗೇನು ತೊಂದರೆ ಇಲ್ಲ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟು ಹೊರಟಿದ್ದಾನೆ. ಇವನಿಗೆ ದುಃಖ ಎಷ್ಟು ಜಾಸ್ತಿ ಆಗಿಬಿಟ್ಟಿತ್ತು ಧರ್ಮರಾಯಂಗೆ ಅಂದರೆ, ವ್ಯಾಸ ಮುನಿಗಳು ಬಂದು ಅವನನ್ನು ಸಮಾಧಾನ ಪಡಿಸಿದ್ರಂತೆ. ಏನು ತೊಂದರೆ ಇಲ್ಲ ಕಣೋ, ಎಲ್ಲೂ ಹೋಗಿಲ್ಲ, ಅವನು ಇಲ್ಲೇ ಭಾರತ ವರ್ಷದಲ್ಲೇ ಇದ್ದಾನೆ, ದ್ವಾರಕೆನಲ್ಲಿದ್ದಾನೆ, ನೀವು ಯಾವಾಗ ಕೇಳಿದ್ರೂ ಅವಾಗ ಬರ್ತಾನೆ, ಯಾಕೆ ಬೇಜಾರು ಮಾಡ್ಕೊತೀಯ ಅಂತ. ಅಂತೂ ಕೃಷ್ಣನನ್ನು ಬೀಳ್ಕೊಟ್ಟು ಧರ್ಮರಾಯ ಮತ್ತು ಅವನ ತಮ್ಮಂದರು ವಾಪಸ್ಸು ಇಂದ್ರಪ್ರಸ್ಥಕ್ಕೆ ಬಂದಿದ್ದಾರೆ. ಕಾಲಪಾಶ ಕರುಷದಲ್ಲಿ ಭೂಪಾಲನಿಂದ್ರಪ್ರಸ್ಥ ನಗರಿಯ ಬೀಳುಕೊಂಡನು. ಬಂದು ಹೊಕ್ಕನು ಹಸ್ತಿನಾಪುರವ. ಕಾಲಪಾಶ ಕರುಷದಲ್ಲಿ ಭೂಪಾಲನು ಇಂದ್ರಪ್ರಸ್ಥ ನಗರಿಯ ಬೀಳುಕೊಂಡನು. ಬಂದು ಹೊಕ್ಕನು ಹಸ್ತಿನಾಪುರವ.
ಧೃತರಾಷ್ಟ್ರನ ಕೇಳಿಕೆಯ ಮೇರೆಗೆ ಧರ್ಮರಾಯ ಯಾವುದೋ ಒಂದು ಕಾಲದ ಆಕರ್ಷಣೆಯಿಂದ ಇಂದ್ರಪ್ರಸ್ಥವನ್ನು ಬಿಟ್ಟು ಹಸ್ತಿನಾಪುರಕ್ಕೆ ಬಂದು ಸೇರಿಕೊಂಡಿದ್ದಾನೆ. ಈ ಸಂಧಿಯ ಸಂಕ್ಷಿಪ್ತ ಪರಿಚಯ ಹೀಗಿದೆ. ರಾಜಸೂಯ ಯಾಗ ನಿರ್ವಿಘ್ನವಾಗಿ ವಿಜೃಂಭಣೆಯಿಂದ ನಡೆದು ಧರ್ಮರಾಯನ ಪ್ರಸಿದ್ಧಿ ಅಂತರಿಕ್ಷಕ್ಕೆ ಏರ್ಬಿಟ್ಟಿದೆ. ಅವನ ವೈಭವವನ್ನು ಇಂದ್ರನ ವೈಭವಕ್ಕೆ ಸರಿ ಅಂತ ಜನ ಹೊಗಳೋದನ್ನು ಕೇಳಿ ದುರ್ಯೋಧನನ ಅಸೂಯೆ ಮುಗಿಲೇರಿದೆ. ಇಂದ್ರಪ್ರಸ್ಥದಿಂದ ಬಂದವನು ಅವನ ಅಂತಃಪುರಕ್ಕೆ ಸೇರಿದವನು ವಾರವಾರದು ಹೊರಗೆ ಬಂದಿಲ್ಲ. ಯಾರನ್ನೂ ನೋಡೇ ಇಲ್ಲ. ಊಟ ಆಟ ಬೇಟೆ ಏನು ಕೇಳಬೇಡಿ, ಬಾಗಿಲು ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಯಾರಿಗೂ ಪ್ರವೇಶ ಇಲ್ಲ. ಅವನ ಹೆಂಡತಿ ಕೂಡ ಅವನನ್ನು ಕಂಡಿಲ್ಲ. ಭೀಷ್ಮ ದ್ರೋಣ ಯಾರಿಗೂ ಪ್ರವೇಶದ ಅನುಮತಿ ಇಲ್ಲ. ಜನ ಏನಪ್ಪ ಇದು ರಾಜ ಇದ್ದು ಆ ರಾಜಕತೆ ಬಂದ್ಬಿಡ್ತಲ್ಲ ನಮ್ಮ ದೇಶಕ್ಕೆ ಅಂತ ಹೇಳಿ ಭಾಳ ಗಾಬರಿಗೆ ಹುಟ್ಟಿದ್ದಾರೆ. ತಮ್ಮ ಮನಸ್ಸಿಗೆ ಬಂದಂಗೆ ಮಾತಾಡ್ಕೊಂಡಿಯಾರಂತೆ. ಏನಿಲ್ಲ, ಅವನು ಇಂದ್ರಪ್ರಸ್ಥಕ್ಕೆ ಹೋಗಿದ್ನಲ್ಲ, ಅಲ್ಲೇನೋ ಒಂದು ವೈರಸ್ ಅಟ್ಯಾಕ್ ಆಗಿಬಿಟ್ಟಿದೆಯಂತೆ, ಕೋವಿಡ್ ಏನೋ ಇರ್ಬೋದು ಅಂತ ಹೇಳಿ ಕ್ವಾರಂಟೈನ್ ಮಾಡಿಬಿಟ್ಟಿದ್ದಾರೆ ಅಂತ ಕೆಲವರು. ಇನ್ನು ಕೆಲವರು ಇಲ್ಲ, ಅವ್ನು ಗೊತ್ತಲ್ಲ, ಅವನು ಸ್ವಲ್ಪ ಸ್ತ್ರೀಲೋಲ ಕಣ್ರಿ, ಅದೇನೋ ಸ್ತ್ರೀ ಸಮುದ್ರದಲ್ಲಿ ಮುಳುಗಿಯಾನೆ ಅಂತ ಕಾಣುತ್ತೆ, ಅದಕ್ಕೆ ಹೊರಗಡೆ ಬರ್ತಾ ಇಲ್ಲ ಅಂದ್ರಂತೆ. ಇನ್ನು ಕೆಲವ್ರು ಇನ್ಯಾರು ಹೇಳಿದ್ರೆ ಇಲ್ಲ ರೀ ಸತ್ಯ ಹೋಗ್ಬಿಟ್ಟಿಯಾನಂತ ಅವನು ಅಂತ. ಹೀಗೆ ಏನು ಮನಸ್ಸಿಗೆ ಬಂದಾಗ ಮಾತಾಡ್ಕೊಳ್ತಿದ್ದಾರೆ. ಮಂತ್ರಿಗಳಿಗೆಲ್ಲ ಏನಪ್ಪ ಇದು ರಾಜ್ಯದ ಗತಿ ಏನ ಅಂತ ಅವ್ರಿಗೆ ಯೋಚನೆ ಆಗ್ಬಿಟ್ಟಿದೆ. ಮಾವ ಶಕುನಿ ದುರ್ಯೋಧನಿಗೆ ಬಹಳ ಸ್ಪೆಷಲ್. ದುರ್ಯೋಧನ ನಿವಾಸದಲ್ಲಿ ಅವನಿಗೆ ಯಾವಾಗ ಬೇಕಾದರೂ ಎಲ್ಲಿಗೆ ಬೇಕಾದರೂ ಹೋಗುವಂಥ ಪ್ರವೇಶಕ್ಕೆ ಅನುಮತಿ ಉಂಟು. ಮಂತ್ರಿಗಳೆಲ್ಲ ಹೋಗಿ ಶಕುನಿ ಹತ್ರ ನೀವೇ ಒಂದು ಸ್ವಲ್ಪ ವಿಚಾರಿಸ್ಬೇಕು ರಾಜ್ಕುಮಾರ್ನ, ಏನಾಗಿದೆಯೋ ಗೊತ್ತಿಲ್ಲ, ದಯವಿಟ್ಟು ಹೋಗಿ ನೋಡ್ಕೊಂಡು ಬರ್ತೀರಾ ಅಂತ ಕೇಳಿದ್ರಂತೆ. ಶಕುನಿ ಅಂದ ಆಯ್ತಪ್ಪ ಏನು ತೊಂದರೆ ಇಲ್ಲ, ಹೋಗಿ ಬರ್ತೀನಿ ಅಂತ. ಶಕುನಿ ಬಂದಿಯಾನೆ. ಅಲ್ಲಿ ಅವರು ದ್ವಾರಪಾಲಕರಿದ್ದರು. ಇಲ್ಲ ಸರ್ ಒಳಗಡೆ ಬಿಡೋಕ್ಕಲ್ಲ, ಯಾಕೆಂದರೆ ಅದು ಲಾಕ್ ಆಗಿಬಿಟ್ಟಿದೆ, ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿದ್ದಾರೆ, ಯಾರು ಒಳಗಡೆಗೆ ಹೋಗ್ತಾ ಇಲ್ಲ ಅಂತ. ಆವಾಗ ಹೇಳಿದ ನನ್ನ ಶಕುನಿ ಯೋಚನೆ ಮಾಡಿಬಿಡಪ್ಪ, ನನ್ನ ಹತ್ರ ಸ್ಪೇರ್ ಕೀ ಇದೆ, ನಾನು ಹೋಗ್ತೀನಿ, ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಬಾಗಿಲು ತೆಗೆದು ಒಳಗಡೆ ಹೋಗ್ಬಿಟ್ಟಿಯಾನೆ. ಒಳಗಡೆ ಹೋಗಿ ನೋಡ್ತಾನೆ, ದುರ್ಯೋಧನ ಸೊರಗಿ ಕೂತ್ಬಿಟ್ಟಿದ್ದಾನೆ. ವಾರದಿಂದ ಊಟ ಇಲ್ಲ ಸರಿಯಾಗಿ, ಶೇವ್ ಗೀವ್ ಮಾಡಿಲ್ಲ ಅನಿಸುತ್ತೆ, ಗಡ್ಡ ಬೆಳೆದು ಬಿಟ್ಟಿದೆ ಅವನಿಗೆ, ಮನಸ್ಸು ಮುದುಡು ಹೋಗಿದೆ, ಚಿಂತೆಯಿಂದ ನೊಂದು ಬೆಳೆದು ಬಿಟ್ಟಿಯಾನೆ. ಅವನನ್ನು ನೋಡಿ ದುಃಖ ಆಗ್ಬಿಡ್ತು. ಅಯ್ಯೋ ಮಗನೇ ದುರ್ಯೋಧನ, ಏನು ಗತಿ ಬಂದ್ಬಿಡ್ತಪ್ಪ ನಿನಗೆ, ಯಾಕಪ್ಪ ಹಿಂಗಿದೆಯಾ ನೀನು, ಶರೀರಕ್ಕೆ ಏನಾದರೂ ತೊಂದರೆ ಆಗಿದೆಯಾ, ಅಥವಾ ಏನಪ್ಪ ಮಾನಸಿಕವಾಗಿ ಏನಾದರೂ ತೊಂದರೆ ಆಗಿದೆಯಾ ನನಗೆ, ಏನಪ್ಪ ನಿನ್ನ ಚಿಂತೆಗೆ ಕಾರಣ ಹೇಳೋ ಕಂದ ಅಂತ ಹೇಳಿ ಅವನನ್ನು ಅಪ್ಪಿ ಮುದ್ದಾಡ್ತೀಯಾನಂತೆ. ದುರ್ಯೋಧನ ಹೇಳ್ದ, ಏನು ಹೇಳಲಿ ಮಾವ, ಏನು ಹೇಳಿದೆ, ಏನು ಪ್ರಯೋಜನ ಬಿಡು, ಏನಿವಾಗ, ಇಲ್ಲಪ್ಪ ಹೇಳಿ ಏನಾಗಿದೆ ನನಗೆ. ಮಾವ, ಯುಧಿಷ್ಠಿರನ ಆ ಕಣ್ಣು ಕುಕ್ಕೋ ವೈಭವ ನನ್ನ ಮನಸ್ಸನ್ನು ಸುಟ್ಟು ತಿಂತಾ ಇದೆ. ಜನ ಅವನನ್ನು ಹೊಗಳೋದನ್ನು ಕೇಳಿ ಹುಚ್ಚಿಡಿದಿದೆ. ನನಗೆ ಬರ್ತಾ ಇರೋ ಕೋಪ, ಅಸಮಾಧಾನ, ಆಗಿರುವಂಥ ಅವಮಾನ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ದಯವಿಟ್ಟು ನಾನು ಮಾತಾಡಿಸ್ಬೇಡಿ, ನನ್ನ ಇಲ್ಲಿಂದ ಹೊರಟ್ಬಿಡಿ, ಯಾರು ನನಗೆ ಯಾರು ಏನು ಸಹಾಯ ಮಾಡೋಕ್ಕಾಗಲ್ಲ, ಸುಮ್ಮನೆ ಯಾಕೆ ಮಾತಾಡ್ತಿದ್ದೀರಾ, ಹೊರಡಿ ಅಂದಂತೆ. ಪಾಪ ಶಕುನಿಗೆ ಅದನ್ನು ಕೇಳಿ ಮನಸ್ಸು ಕರಗ್ಬಿಡ್ತು. ಅವನ ದುರ್ಯೋಧನನ ಕಣ್ಣೀರು, ಅವನಿದ್ದ ಸ್ಥಿತಿಯನ್ನು ಕಂಡು ಮರುಗಿ ಹೋಗ್ಬಿಟ್ನಂತೆ. ಅವನನ್ನು ಬಾಚಿ ತಬ್ಕೊಂಡಿದ್ದಾನೆ, ಸಮಾಧಾನವನ್ನು ಹೇಳ್ತೀಯಾನೆ. ದುರ್ಯೋಧನ, ಯೋಚನೆ ಮಾಡಬೇಡ ಕಣೋ, ಇಂದ್ರಪ್ರಸ್ಥ ತಾನೇ ನಿನಗೆ ಬೇಕು, ನಾನು ನಿನಗೆ ಕೊಡಿಸ್ತೀನಿ, ಅದನ್ನು ಬರೆದಿಟ್ಕೋ, ಇದು ನಿಶ್ಚಯ. ಅದ್ರ ಒಂದು ಮಾತು, ನಾನು ಹೇಳಿದಂತೆ ನೀನು ಕೇಳಬೇಕು, ಅಷ್ಟೇ ಅಲ್ಲ, ಬೇರೆ ಯಾರ ಮಾತನ್ನು ಕೇಳಬಾರ್ದು. ಆಗುತ್ತೋ? ಆಗುತ್ತೆ ಮಾವ, ಇಂದ್ರಪ್ರಸ್ಥ ನೀನು ಕೊಡಿಸ್ತೀನಿ ಅನ್ನೋದಾದ್ರೆ ಏನು ಮಾಡೋಕ್ಕೂ ರೈಟ್, ಸರಿ ನಾನು ಮಾಡ್ತೀನಿ ಅಂದ ದುರ್ಯೋಧನ. ಹೌದಾ, ಹೋಗು, ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ನಿನ್ನ ಅಳನನ್ನು ತೋಡ್ಕೊ, ನೀನು ನಿನ್ನ ಅಸಮಾಧಾನವನ್ನು ಬಿಚ್ಚಿಡು, ನಿನಗೆ ರಾಜಸೂಯಾಗದಲ್ಲಿ ಆದಂಥ ಅವಮಾನವನ್ನು ಅವರಿಗೆ ಅನುಕಂಪ ಬರೋ ಥರ ಅವರಲ್ಲಿ ಹೇಳ್ಕೊ. ಬೇಕು ಅಂದರೆ ಇನ್ನೂ ಸ್ವಲ್ಪ ಹತ್ತು ಬಿಡು, ಏನು ತೊಂದರೆ ಇಲ್ಲ. ಅವನಿಗೆ ಇನ್ನೊಂದು ಮಾತು ಹೇಳು, ನೀನು ಹೇಳೋ ಮಾತು ಕೇಳದೆ ಹೋದರೆ ಸತ್ತೋಗ್ಬಿಡ್ತೀನಿ ಅಂತ ಹೆದರಿಸ್ಬಿಡು ಅವ್ರನ್ನ. ಅವಾಗ ದಾರಿಗೆ ಬಂದೇ ಬರ್ತಾರೆ ಅವರು. ಅವಾಗ ಕೇಳ್ತಾರೆ, ಏನಪ್ಪ ಮಾಡಬೇಕು ನಿನಗೋಸ್ಕರ ಅಂತ ಕೇಳಿದಾಗ ಹೇಳು, ಧರ್ಮರಾಜನ್ನ ಜೂಜಿನ ಆಟಕ್ಕೆ ಆಹ್ವಾನಿಸು ಅಂತ ಹೇಳಿ ನಿಮ್ಮ ತಂದೆ ಅವ್ರನ್ನ ಆಹ್ವಾನಿಸಬೇಕು ಅಂತ ಕೇಳು. ನನಗೆ ಗೊತ್ತು, ನಿಮ್ಮ ತಂದೆ ಕರೆದ್ರೆ ಧರ್ಮರಾಯ ಬರಲ್ಲ ಅನ್ನೋದೇ ಇಲ್ಲ. ಅವನಿಗೆ ದೊಡ್ಡಪ್ಪ ಅಂದರೆ ಅಂಥ ಪ್ರೀತಿ. ಧರ್ಮರಾಯನ ಒಂದು ಒಳಗುಟ್ಟು ನನಗೆ ಗೊತ್ತು, ಅವನು ಬರಲಿ, ಅವನು ಬಂದ ಮೇಲೆ ನಾನು ನೋಡ್ಕೊಳ್ತೀನಿ,
ಅವ್ರನ್ನ ಕರೆಸೋ ಜವಾಬ್ದಾರಿ ನಿಂದು, ಹಿಂಗೆ ಹೇಳು ನಿಮ್ಮ ತಂದೆ ಹತ್ರ ಅಂತ ಹೇಳ್ದ. ದುರ್ಯೋಧನ ಅವನು ಶಕುನಿ ಹೇಳಿದ ಥರನೇ ಮಾಡ್ದ. ಧೃತರಾಷ್ಟ್ರನಿಗೆ ಬೇರೆ ದಾರಿನೇ ಇಲ್ಲ. ಮಗನ ಮೇಲಿನ ಪ್ರೀತಿಯಿಂದ ಅವನು ಧರ್ಮರಾಯನಿಗೆ ಕರೆ ಕಳಿಸ್ದ. ಏನಪ್ಪ, ಬಹಳ ಯಾಗ ಮಾಡಿಬಿಟ್ಟು ಬಹಳ ಸುಸ್ತಾಗ್ಬಿಟ್ಟಿದ್ದೀರ ಅಂತ ಕಾಣುತ್ತೆ. ನೀವು ಹೊಸದಾಗಿ ಅರಮನೆಗೆ ಕಟ್ಟಿಸಿದ್ದೀನಿ, ಇಲ್ಲಿ ಪೂಲು, ಜಕೂಸಿ, ಸಾನ ಎಲ್ಲ ಸವಲತ್ತು ಇದೆ. ಬನ್ನಿ, ಆರಾಮಾಗಿ ಒಂದಷ್ಟು ದಿವಸ ನಮ್ಮ ಆತಿಥ್ಯವನ್ನು ಸ್ವೀಕರಿಸ್ಬಿಟ್ಟು ಬೇರೆ ಬೇರೆ ಥರ ಎಂಟರ್ಟೈನ್ಮೆಂಟ್ ಎಲ್ಲ ಇದೆ, ಆಟಗಳು ಅದು ಇದು ಇದೆ, ಎಲ್ಲವನ್ನು ಆಡಿ ಆರಾಮಾಗಿ ಇದ್ದು ಹೋಗಿವ್ರಂತೆ. ಬನ್ರಿ ಅಪ್ಪ ಅಂತ ಹೇಳಿ ಬರೋದಕ್ಕೆ ಹೇಳು ಧರ್ಮರಾಯನಿಗೆ ಅಂತ ಹೇಳಿ ವಿದುರನ ಹತ್ರ ಹೇಳಿ ಕಳಿಸ್ದೆ. ಕಾಲಾಯ ತಸ್ಮೈ ನಮಃ ಅಂತ ಧರ್ಮರಾಯನಿಗೆ ಬಂದಿತ್ತು ಅಂತ ಒಂದು ಕೆಟ್ಟ ಕಾಲ. ಜೊತೆಗೆ ದೊಡ್ಡಪ್ಪ ಬಾ ಅಂದಿಯಾನೆ, ದೊಡ್ಡಮ್ಮ ಬಾ ಅಂದಿಯಾರೆ ಅಂದಮೇಲೆ ಹೋಗಲ್ಲ ಅನ್ನೋ ಕಾಲ. ಹಾಗಾಗಿ ಅವನು ಇಲ್ಲೆಲ್ಲ ಹೋಗಬೇಕು ಅಂದ. ಅರ್ಜುನ ಭೀಮರು ಏನಣ್ಣ ಹೋಗಲೇಬೇಕಾ, ನಿಜವಾಗ್ಲೂ ಏನೋ ವಿಚಾರ ಗೊತ್ತಿಲ್ಲ ಸರಿಯಾಗಿ ಅಂತೆಲ್ಲ ಅಂದರು. ಇಲ್ಲ ನೀನು ದೊಡ್ಡಪ್ಪ ಹೇಳಿ ಕಳಿಸ್ಬಿಟ್ಟಿದ್ದಾರೆ, ಹೋಗಲೇಬೇಕು. ಜೊತೆಗೆ ಆಟಕ್ಕೆ ಅಂತೆಲ್ಲ ಹೇಳ್ತಿದ್ದಾರೆ. ರಾಜರಿಗೆ ಶೋಭೆ ಅಲ್ಲ ಅದು. ಒಬ್ಬರು ದ್ಯೂತಕ್ಕೆ ಕರೆದ್ರೆ ನಾವು ಹೋಗಲೇಬೇಕು, ನಾನು ಹೋಗ್ತೀನಿ ಇಂದ ಅವ್ರನ್ನು ಕರ್ಕೊಂಡು ದ್ರೌಪದಿಯನ್ನು ಕರ್ಕೊಂಡು ಹಸ್ತಿನಾಪುರಕ್ಕೆ ಬಂದಿಯಾನೆ.